ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಶ್ಯಾಮ, ಅವನ್ನೇ ಹುಡುಕ್ತಾ ಇದ್ದೀವಿ. ಅವತ್ತು ರಿಜಿಸ್ಟ್ರೇಷನ್ಗೆ ಅರುಣ್ ಬಾವ ರಿಯಲ್ ಎಸ್ಟೇಟ್ ಆಫೀಸ್ಗೆ ಹೋಗಿದ್ರಲ್ಲ, ಅಲ್ಲಿಗೆ ಹೋದ್ರೆ ಆ ಬ್ರೋಕರ್ ಬಗ್ಗೆ ಏನಾದರೂ ಕ್ಲೂ ಸಿಗುತ್ತೇನೋ? ಗುಡ್ ಐಡಿಯಾ, ಬನ್ನಿ ಹೋಗೋಣ. ಅಣ್ಣ, ನೀನು ಮನೇಲೇ ಇರು. ಅಮ್ಮಂಗೆ ಹುಷಾರಿಲ್ಲ ಅಲ್ವಾ? ಸಡನ್ನಾಗಿ BP ಜಾಸ್ತಿ ಆದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ನೀನು ಮನೇಲಿರೋದೇ ಒಳ್ಳೇದು. ನಾವು ಹೋಗಿ ಬರ್ತೀವಿ. ಸರಿ ಅಖಿಲ್, ಹೋಗಿ ಬನ್ನಿ. ಬಾ ಅಣ್ಣ. ಹೇ, ಲೆಫ್ಟ್ ಹೋಗೋ. ಓಕೆ. ಈಗ ರೈಟ್ ಹೋಗು. ಓಕೆ ಅಣ್ಣ. ಅರುಣ್, 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 ಅರುಣ್ ಮನೇಲಿ ಎಲ್ಲೂ ಇಲ್ವಲ್ಲ? ಎಲ್ಲಗ ಹೋಗಿರ್ತಾನೀಗ? ನೀನು ಅದಕ್ಕೆ ಫೋನ್ ಮಾಡ್ತಿದ್ದಾಳೆ. ಮಾತಾಡೋಣ. ಪಾಪ ಅತ್ತಿಗೆ ಕೂಡ ಟೆನ್ಷನಲ್ಲಿದ್ದಾರೆ ಅನ್ಸುತ್ತೆ. ಮಾತಾಡು. ಹಲೋ, ಎಲ್ಲಿದ್ಯಾ? ನಮಗೆ ಚೀಟ್ ಮಾಡಿದ್ನಲ್ಲ, ಆ ರಿಯಲ್ ಎಸ್ಟೇಟ್ ಆಫೀಸ್ಗೆ ಹೋಗ್ತಾ ಇದ್ದೀವಿ. ಯಾರ್ಯಾರು ಹೋಗ್ತಿದ್ದೀರಾ? ಅಖಿಲ್, ನಾನು, ಶ್ಯಾಮ ಹೋಗ್ತಿದ್ದೀವಿ. ಶ್ಯಾಮನು ಬರ್ತಿದ್ದಾಳ? ಹೌದು, ಶ್ಯಾಮನು ನಮ್ಮ ಜೊತೆ ಬಂದಿದ್ದಾಳೆ. ಹಾಗಾದ್ರೆ ನಾನು ಬರ್ತೀನಿ. ನೀನ್ ಆಫೀಸ್ ಅಡ್ರೆಸ್ ಹೇಳು. ನೀನು ಯಾಕೆ? ನಾವು ಹೋಗಿ ಬರ್ತೀವಿ ಬಿಡು. ಒಂದ್ ರೀತಿಲಿ ಅಕ್ಕನೂ ಬರೋದು ಒಳ್ಳೇದೇ ಬಾವಾ. ಅಂದ್ರೆ ಅಕ್ಕನೂ ಬಂದ್ರೆ ಬ್ರೋಕರ್ನ ಹಿಡಿಯೋದು ಈಸಿ ಆಗತ್ತೇನೋ ಅಂತ. ಐಶ್ವರ್ಯ ಬಂದರೆ ಬ್ರೋಕರ್ನ ಹಿಡಿಯೋದು ಹೇಗಮ್ಮ ಈಸಿ ಆಗುತ್ತೆ? ಆ ಬ್ರೋಕರ್ ಬಗ್ಗೆ ಐಶ್ವರ್ಯಗೇನು ಗೊತ್ತಿಲ್ವಲ್ಲ ಪಾಪ. ಹೌದು, ಬ್ರೋಕರ್ ಬಗ್ಗೆ ಪಾಪ ಐಶ್ವರ್ಯ ಅಕ್ಕಂಗೆ ಏನೂ ಗೊತ್ತಿಲ್ಲ. ಆದರೂ ಅಕ್ಕ ನಮ್ಮ ಜೊತೆ ಇದ್ರೆ ಏನಾದರೂ ಐಡಿಯಾ ಕೊಡ್ತಾರಲ್ಲ ಅಂತ. ಓಕೆ ಓಕೆ. ಹಲೋ, ಆಫೀಸ್ ಅಡ್ರೆಸ್ ಹೇಳು. ಅವರು ಬ್ರೋಕರ್ನ ಮೀಟ್ ಮಾಡಿದ್ದನ್ನ ನಾನೆಲ್ಲಿ ಇವ್ರಿಗೆ ಹೇಳ್ತೀನೋ ಅಂತ ಐಶ್ವರ್ಯ ಅಕ್ಕ ಬರ್ತೀನಿ ಅಂದಿದ್ದು. ಓಕೆ, ನಾನು ಈಗಲೇ ಹೊರಡ್ತೀನಿ. ಲೇ ಅಖಿಲ್, ಇಲ್ಲೇ ನಿಲ್ಲಿಸು. ಅವತ್ತಿಲ್ಲಿ ಬೋರ್ಡ್ ಇತ್ತು ಕಣೋ. ಅಂದರೆ ತಕ್ಷಣ ಬೋರ್ಡ್ ತೆಗೆದಿದ್ದಾರೆ ಅಂತ ಆಯ್ತು. ಬನ್ನಿ ನೋಡೋಣ. ಏನಿದು? ಈ ಜಾಗ ಫುಲ್ ಖಾಲಿ ಇದೆ. ಸರ್ ಸರ್, ಯಾರು ಬೇಕು ಸರ್? ಇಲ್ಲಿ ರಿಯಲ್ ಎಸ್ಟೇಟ್ ಆಫೀಸ್ ಇತ್ತಲ್ವಾ? ರಿಯಲ್ ಎಸ್ಟೇಟ್ ಆಫೀಸಾ? ಇತ್ತು ಸರ್, 2 ದಿನ ಮಾತ್ರ ಇತ್ತು. 2 ದಿನ ಇತ್ತು ಅಂತಂದ್ರೆ? ಏನೋ ಸರ್, ಆ ಕಂಪ್ನಿಯವ್ರು ಈ ಆಫೀಸ್ನ 2 ತಿಂಗಳಿಗೆ ರೆಂಟಿ ತಗೊಂಡಿದ್ರು. ಬೇಗ ಅವ್ರ ಕೆಲಸ ಮುಗೀತು ಅನ್ಸುತ್ತೆ, ಹೊರಟ್ಬಿಟ್ರು ಸರ್. ಅವ್ರ ಬಗ್ಗೆ ಡೀಟೇಲ್ಸ್ ಏನಾದರೂ ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ ಸರ್. ರೀ, ಒಂದ್ಸಲ ಇವ್ರ ಓನರ್ ಹತ್ರ ಮಾತಾಡಿದ್ರೆ ಆ ಬ್ರೋಕರ್ ಬಗ್ಗೆ ಗೊತ್ತಾಗತ್ತೇನೋ. ಅಂದ್ರೆ ಈ ಬಿಲ್ಡಿಂಗ್ ಕೊಡುವಾಗ ಅವ್ರ ವಿವರ ಎಲ್ಲ ತಗೊಂಡಿರ್ತಾರಲ್ವಾ? ಗುಡ್ ಐಡಿಯಾ. ನಿಮ್ಮ ಓನರ್ ಅವ್ರಿಗೆ ಒಂದ್ಸಲ ಫೋನ್ ಮಾಡ್ತೀರಾ? ಓಕೆ ಸರ್, ಬೇಗ ಮಾಡಿ. ಏನಾ ಸರ್? ರಿಯಲ್ ಎಸ್ಟೇಟ್ ಕಂಪ್ನಿಯವ್ರು ನೋಡ್ಕೊಂಡು 3 ಜನ ಬಂದಿದ್ದಾರೆ, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಸರಿ ಕೊಡು. ನಮಸ್ತೆ ಸರ್,
ನನ್ನ ಹೆಸರು ಅಖಿಲ್. ಹಾಂ ಹೇಳಿ. ಅದೇ ಸರ್, ನಿಮ್ಮ ಬಿಲ್ಡಿಂಗನ್ನು ರಿಯಲ್ ಎಸ್ಟೇಟ್ ಕಂಪನಿಯವ್ರಿಗೆ ಬಾಡಿಗೆ ಕೊಟ್ಟಿದ್ದೀರಲ್ಲ, ಅವ್ರ ಡೀಟೇಲ್ಸ್ ಏನಾದರೂ ನಿಮಗೆ ಗೊತ್ತಿತ್ತಾ ಅಂತ. ಅವರು ದೊಡ್ಡ ಚೀಟರ್ಸ್ ಸರ್. ಒಳ್ಳೆ ರೀತಿಯಲ್ಲಿ ಮಾತಾಡಿದ್ದಕ್ಕೆ ಬಿಲ್ಡಿಂಗು ರೆಂಟಲ್ಲಿ ಕೊಟ್ಟೆ, ಎಲ್ಲ ಫೇಕ್ ಡೀಟೇಲ್ಸ್ ಕೊಟ್ಟು ಅಲ್ಲಿ ಆಫೀಸ್ ಮಾಡಿಕೊಂಡ್ರು. ನೋಡಿದ್ರೆ 2 ದಿನಕ್ಕೆ ಆಫೀಸ್ ಖಾಲಿ ಮಾಡಿದ್ರು. ಇದೇನು ಹೀಗೆ ಮಾಡಿದ್ರಿ ಅಂತ ಅವ್ರು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಎಷ್ಟು ಸಾರಿ ಕಾಲ್ ಮಾಡಿದ್ರು ಫೋನ್ ಸ್ವಿಚ್ ಆಫಲ್ಲೇ ಇದೆ. ಆಮೇಲೆ ಗೊತ್ತಾಯಿತು ಅವ್ರು ದೊಡ್ಡ ಚೀಟರ್ಸ್ ಅಂತ. ಹೌದಾ? ಓಕೆ ಸರ್, ಥ್ಯಾಂಕ್ ಯು. ಹಾಂ ಓಕೆ ತಗೊಳ್ಳಿ. ಹಾಂ, ಬನ್ನಿ ಅಣ್ಣ. ನಡಿಯಣ್ಣ. ಹಾಂ ಬಾ, ಅಲ್ಲಿ ಕೇಳೋಣ. ಏನ್ ಹಾಗೆ ನೋಡ್ತಿದ್ಯಾ? ಬನ್ನಿ ಹೇಳ್ತೀನಿ. ಅಕ್ಕ, ಈಗಾದ್ರೂ ನಿಜ ಹೇಳಿ, ಏನಾಗಿದ್ಯೋ ನನಗೆ ಹೇಳಿದ್ರೆ ಆ ವಿಷಯ ನಮ್ಮಿಬ್ರ ಮಧ್ಯೆನೇ ಇರುತ್ತೆ. ಆ ಸಮಸ್ಯೆನ ನಾವಿಬ್ರ ಬಗೆಹರಿಸೋಣ. ಇಲ್ದೇ ಇದ್ರೆ ನೀವ ಬ್ರೋಕರ್ ಹತ್ರ ಮಾತಾಡಿದ ವಿಷಯನ ಅಖಿಲ್ ಅವ್ರಿಗೆ, ಅರುಣ್ ಬಾವಂಗೂ ಹೇಳ್ತೀನಿ. ನೀವು ಮನೆಯಿಂದ ಬುರ್ಕಾ ತಗೊಂಡು ಹೊರಟಿದ್ದು, ದಾರಿಲಿ ಆ ಬುರ್ಕಾ ಹಾಕೊಳ್ಳೋದು, ಆ ಬುರ್ಕಾ ಹಾಕೊಂಡು ಬ್ರೋಕರ್ನ ಮೀಟ್ ಮಾಡಿದ್ದು, ಅದೆಲ್ಲದಕ್ಕೂ ಸಂಬಂಧಪಟ್ಟಿರೋ ನನ್ನ ಹತ್ರ ಸಾಕ್ಷಿ ಇದೆ. ಮೊದಲೇ ಜಾಗದ ವಿಷಯದಲ್ಲಿ ಹೀಗಾಗಿದ್ದಕ್ಕೆ ಅತ್ತೇನು ತುಂಬಾ ಅಪ್ಸೆಟ್ ಆಗಿದ್ದಾರೆ. ಹೆಲ್ತ್ ಕೂಡ ತುಂಬಾ ಹಾಳಾಗಿದೆ. ಈಗ ಹೀಗಾಗೋಕೆ ಕಾರಣ ನೀವೇ ಅಂತ ಗೊತ್ತಾದ್ರೆ ಅತ್ತೆಗೆ ತಡ್ಕೊಳಕ್ಕಾಗಲ್ಲ. ದಯವಿಟ್ಟು ನಿಜ ಹೇಳಿ. ಓಕೆ, ಹೇಳ್ತೀನಿ. ಆದ್ರೆ ಈ ನಿಜನ ಯಾರಿಗೂ ಹೇಳಲ್ಲ ಅಂತ ಅಖಿಲ್ ಮೇಲೆ ಆಣೆ ಮಾಡು. ಸರಿ ಅಕ್ಕ, ಈ ವಿಷಯನ ಯಾರಿಗೂ ಹೇಳಲ್ಲ ಅಂತ ಅಖಿಲ್ ಅವ್ರ ಮೇಲೆ ಆಣೆ ಮಾಡ್ತಿದ್ದೀನಿ, ಆಣೆ ಮಾಡ್ತಿದ್ದೀನಿ, ಆಣೆ ಮಾಡ್ತಿದ್ದೀನಿ. ಏನ್ ನಡೀತು ಅಂದ್ರೆ, ಈ ಲ್ಯಾಂಡ್ ವಿಷಯದಲ್ಲಿ ಅವರು ಪೂರ್ತಿಯಾಗಿ ಮೋಸ ಹೋಗ್ಬೇಕು. ಹೇಳ್ದಾಗೆ ಆನಂದ್ ವರ್ಮಾ ಅವ್ರಿಗೆ ಚೀಟ್ ಮಾಡಿ ಈ ಲ್ಯಾಂಡ್ನ ಬೇರೆಯವ್ರಿಗೆ ಸಿಗೋ ಹಾಗೆ ಮಾಡ್ಬೋದಾ? ಇಷ್ಟು ನಡೆದಿದ್ದು. ಅಣ್ಣ, ಎಕ್ಸ್ಕ್ಯೂಸ್ ಮೀ. ಹೇಳಿ. ಇಲ್ಲಿ ಪಕ್ಕದಲ್ಲಿ ರಿಯಲ್ ಎಸ್ಟೇಟ್ ಆಫೀಸ್ ಒಂದು ಇತ್ತಲ್ಲ, ಅವ್ರ ಬಗ್ಗೆ ಡೀಟೇಲ್ಸ್ ಏನಾದ್ರು ಗೊತ್ತಿದೆಯಾ? ಹೌದು ಸರ್, ಇಲ್ಲೇ ಇಲ್ಲ, ಗೊತ್ತಿಲ್ಲ ಸರ್. ಓಕೆ. ಅಣ್ಣ, ಇಲ್ಲೊಂದು ರಿಯಲ್ ಎಸ್ಟೇಟ್ ಆಫೀಸ್ ಇತ್ತಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ? ಗೊತ್ತಿಲ್ಲ ಸರ್. ಹಾಂ, ಏನಿದು? ಯಾರನ್ನೇ ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತಿದಾರಲ್ಲೋ. ಇನ್ನೂ ನಮಗೆ ಸಿಗಲ್ಲ ಅನ್ಸುತ್ತೆ. ಸಿಗ್ತಾನೆ ಅಣ್ಣ,
ಖಂಡಿತವಾಗ್ಲೂ ಸಿಗ್ತಾನೆ. ನೀನೇನು ಟೆನ್ಷನ್ ಆಗಬೇಡ. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರ್ಲೋ, ನನ್ನಿಂದಾನೇ ಅಲ್ವಾ ಇದೆಲ್ಲ ಆಗಿದ್ದು. ಅಣ್ಣ ಪ್ಲೀಸ್, ನೀನು ಹಾಗೆ ಫೀಲ್ ಆಗಬೇಡ. ನೀನು ಕೂಲಾಗಿರು. ನೀನು ಹಾಗೆ ಡಿಸಪಾಯಿಂಟ್ ಆಗಬೇಡ, ಟೆನ್ಷನ್ ಮಾಡ್ಕೋಬೇಡ. ಅವನು ಖಂಡಿತವಾಗ್ಲೂ ನಮಗೆ ಸಿಗ್ತಾನೆ. ಅಣ್ಣ ನನ್ನ ಮಾತು ಕೇಳು. ನೀನು ಆ ವಿಷಯದ ಬಗ್ಗೆ ಯೋಚನೆನೇ ಮಾಡಬೇಡ, ಬಿಟ್ಬಿಡು. ನೀನು ಮನೆಗೆ ಹೋಗಿ ರೆಸ್ಟ್ ತಗೋ. ಅವನ ವಿಷಯ ನಾನು ನೋಡ್ಕೋತೀನಿ, ಸರಿನಾ? ಇರು, ಕ್ಯಾಬ್ ಬುಕ್ ಮಾಡ್ತೀನಿ. ಯಾಕಕ್ಕ, ಯಾಕೆ ಈ ಥರ ಕೆಲಸ ಮಾಡಿದ್ರಿ? ಯಾಕ? ಮನೇಲಿ ಅರುಣ್ ಬೆಲೆ ಕಡಿಮೆ ಆಗ್ತಿರೋದಕ್ಕೆ, ನಿನ್ ಗಂಡಂಗೂ ಅಶೋಕ್ ಬಾವಂಗೂ ಬೆಲೆ ಹೆಚ್ಚಾಗ್ತಿರೋದಕ್ಕೆ. ಹೈದರಾಬಾದ್ ಆಕ್ಷನ್ಗೆ ಅರುಣ್ನ ನನ್ನನ್ನ ಕಳಿಸ್ದೆ, ಅಖಿಲ್ನ ನಿನ್ನನ್ನ ಕಳಿಸಿದ್ರು ಮಾವ. ಚೆನ್ನೈ ಮೀಟಿಂಗಿಗೂ ಅಷ್ಟೇ ಅಶೋಕ್ನ ಕಳಿಸಿದ್ರೆ ಹೊರತು ಅರುಣ್ನ ಕಳಿಸ್ಲಿಲ್ಲ. ಬಿಸ್ನೆಸ್ಗೆ ಸಂಬಂಧಪಟ್ಟಿರೋ ಎಲ್ಲ ಕೆಲ್ಸನೂ ಅಖಿಲ್ಗೆ ಅಶೋಕ್ ಬಾವಂಗೆ ವಹಿಸ್ತಾರೆ ಹೊರತು ಅರುಣ್ಗೆ ಒಂದು ಕೆಲಸ ಕೂಡ ಕೊಡೋದೇ ಇಲ್ಲ. ಕೊನೆಗೆ ಈ ಲ್ಯಾಂಡ್ಗೆ ಸಂಬಂಧಪಟ್ಟಿರೋ ವಿಷಯನೂ ಕೂಡ ಅಖಿಲ್ಗೆ ವಹಿಸಿದ್ರೆ ಹೊರತು ಅರುಣ್ಗೆ ಕೊಡ್ಲೇ ಇಲ್ಲ. ಆ ಕೋಪಕ್ಕೆ ಹೋಗಿ ಬ್ರೋಕರ್ನ ಮೀಟ್ ಮಾಡಿದೆ. ರಿಜಿಸ್ಟ್ರೇಷನ್ ವಿಷಯದಲ್ಲಿ ಅಖಿಲ್ಗೆ ಚೀಟ್ ಮಾಡೋದಕ್ಕೆ ಹೇಳ್ದೆ. ಕೊನೆಗೆ ಅದು ನನ್ನ ಕುತ್ತಿಗೆಗೆ ಸುತ್ಕೋತು. ಅಷ್ಟೇ ಅಕ್ಕ, ಎದ್ರಿರೋರ್ಗೆ ಕಷ್ಟ ಕೊಡ್ಬೇಕು ಅಂತ ನೋಡಿದ್ರೆ ನಮ್ಗೆ ಎದುರೇಟ್ ಬೀಳೋದು. ಹೋಗ್ಲಿ, ಆ ಬ್ರೋಕರ್ಗೆ ಮತ್ತೆ ಫೋನ್ ಮಾಡಿದ್ರಾ? ಮಾಡಿದ್ದೆ, ಆದ್ರೆ ಅವನು ಫೋನ್ ಪಿಕ್ ಮಾಡಲಿಲ್ಲ. ಮತ್ತೆ ಆಮೇಲೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬಂತು. ಅಷ್ಟಕ್ಕೂ ಅವನ ಆಫೀಸ್ ಎಲ್ಲೋ ನಿಮಗೆ ಗೊತ್ತಿಲ್ವಾ ಅಕ್ಕ? ಗೊತ್ತಿಲ್ಲ. ಗೊತ್ತಿದ್ರೂ ಕೂಡ ಉಪಯೋಗ ಇಲ್ಲ. ಈಗ ನಾವ್ ಅವನನ್ನು ಹುಡುಕಿದ್ರು ಕೂಡ ನನಗೇನು ಗೊತ್ತಿಲ್ಲ ಅಂತ ಅವನು ಕೈ ಎತ್ತಿದ್ರೆ ನಾವ್ ಏನ್ ಮಾಡೋದು? ಅಕಸ್ಮಾತ್ ಅವನೆಲ್ಲಾದ್ರೂ ಸಿಕ್ಬಿಟ್ರೆ ಹೇಗಾದ್ರೂ ಸರಿ ಅವನ ಬಾಯಿಂದ ನಿಜ ಹೇಳಿಸ್ಬೋದು ಅಕ್ಕ. ಆದ್ರೆ ಹೇಗ ಅವನ ಹಿಡಿಯೋದು? ಅವನನ್ನ ಹಿಡಿಯೋದು ಈಸಿನೇ ಶ್ಯಾಮ. ಹೇಗೆ? ಮೊನ್ನೆ ಅವನನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ನಲ್ಲ, ನೀನು ಆಟೋದಲ್ಲಿ ಫಾಲೋ ಮಾಡ್ಕೊಂಡು ಬಂದಿಯಲ್ಲ, ಆ ಅವತ್ತು ಅವನ ಕಾರ್ಗೆ GPS ಡಿವೈಸ್ನ ಅಟ್ಯಾಚ್ ಮಾಡಿದ್ದೀನಿ. ಅವನ ಅಡ್ರೆಸ್ ನನಗೆ ಗೊತ್ತಿರಲಿಲ್ವಲ್ಲ, ಯಾವುದಕ್ಕೂ ಇರಲಿ ಅಂತ ಹಾಗೆ GPS ಫಿಟ್ ಮಾಡಿದೆ. ಅದನ್ನ ನೋಡಿ ನಾವು ಅವನನ್ನ ಹಿಡಿಬೋದು. ಆದ್ರೆ ಅವನನ್ನ ಹಿಡಿಯೋದ್ರಿಂದ ಉಪಯೋಗ ಆಗತ್ತೆ ಅಂತ ಅಂತೀಯಾ? ಆಗತ್ತೆ ಅಕ್ಕ, ಖಂಡಿತ ಆಗತ್ತೆ. ನಮ್ ಕಡೆ ನ್ಯಾಯ ಇದ್ದಾಗ ಖಂಡಿತ ಉಪಯೋಗ ಆಗತ್ತೆ. ಬನ್ನಿ ಅಕ್ಕ, ಹೋಗೋಣ. ಶ್ಯಾಮ, ಅಲ್ಲಿ ನೋಡು, ಅದೇ ಅವನ ಕಾರು. ಅವನ್ ಕಾರ್ ಇಲ್ಲೇ ಇದೆ ಅಂದ್ರೆ ಅವನು ಇಲ್ಲೇ ಸುತ್ತಮುತ್ತ ಇರ್ತಾನೆ ಅಕ್ಕ. ಅಕ್ಕ, ಅಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡು ನೋಡೋಣ, ಬನ್ನಿ. ಅಕ್ಕ, ಅಲ್ಲಿ ನೋಡಿ, ಅಲ್ಲಿದ್ದಾನಕ್ಕ. ನಿಲ್ಸು. ಏನಮ್ಮ, ಏನಿದು? ಯಾಕೆ ಕಾರ್ಗೆ ಅಡ್ಡ ಬಂದಿದ್ದೀರಾ? ಜಾಗ ಬಿಡಿ. ಏನ್ ಜಾಗ ಬಿಡೋದು? ಮರ್ಯಾದೆಯಿಂದ ನೀನ್ ಮಾಡಿರೋ ತಪ್ಪನ್ನು ಒಪ್ಕೊಂಡು ಆ ಜಾಗನ ಮತ್ತೆ ನನ್ನ ಭಾವನ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಸು. ನಾನ್ ತಪ್ಪು ಯಾಕೆ ಮಾಡ್ಲಿ? ನಿಮ್ ಭಾವನೆ ಆ ಜಾಗನ ಬೇರೆಯವ್ರಿಗೆ ಮಾರಿದ್ದು. ಸುಳ್ಳು. ನನ್ ಭಾವ ಹಾಗೆ ಮಾಡಲ್ಲ, ಮಾಡಿಲ್ಲ ಕೂಡ. ನೀನೇನೋ ಮೋಸ ಮಾಡಿ ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡಿದ್ಯಾ. ನೋಡಿ, ಮೋಸ ಮಾಡಿ ಸೈನ್ ಮಾಡಿದ್ರು, ಮೋಸ ಮಾಡದೆ ಸೈನ್ ಮಾಡಿದ್ರು, ಒಂದ್ಸಲ ಸೈನ್ ಮಾಡಿದ್ಮೇಲೆ ಆ ಆಸ್ತಿ ಕೈ ಜಾರದ ಹಾಗೆ, ಗೊತ್ತಾ? ಇಲ್ಲ, ನಮ್ಮ ಆಸ್ತಿ ಎಲ್ಲೂ ಹೋಗಲ್ಲ. ನನ್ನ ಮಾವ ಕಷ್ಟಪಟ್ಟು ಪಡೆದಿರೋ ಆ ಆಸ್ತಿ ಯಾವತ್ತೂ ನಮ್ಮ ಕೈ ಜಾರಿ ಹೋಗಲ್ಲ.
ಮಾಡಿದಕ್ಕೆ ನೀನೇ ಜೈಲಿಗೆ ಹೋಗ್ತೀಯ. ಎಷ್ಟು ಧೈರ್ಯವಾಗಿ ಶ್ಯಾಮ ಮಾತಾಡ್ತಿದ್ದಾಳೆ. ಹೀಗೆ ನಾನು ಯಾಕೆ ಮಾತಾಡಕ್ಕಾಗ್ತಿಲ್ಲ? ತಪ್ಪು ಮಾಡದೇ ಇದ್ರೆ ಹೀಗೆ ಧೈರ್ಯ ಬರುತ್ತೇನೋ. ಮರ್ಯಾದೆಗೆ ಬಂದು ನೀನ್ ತಪ್ಪೊಪ್ಕೋ, ಇಲ್ದೇ ಇದ್ರೆ ಎಲ್ದಿದ್ರೆ ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಇಲ್ಲೇ ನಡು ರೋಡಲ್ಲಿ ಕೂಗಿ ಗಲಾಟೆ ಮಾಡಿ ಎಲ್ರೂ ಸೇರಿಸಿ ನೀನ್ ತಪ್ಪು ಹೊರಗಡೆ ಹೇಳಿಸ್ತೀನಿ. ಜನನೆಲ್ಲ ಸೇರಿಸಿ ನನ್ ತಪ್ಪು ಹೇಳಿಸ್ತೀಯಾ? ಹೇಳಿಸು, ಏನ್ ಮಾಡ್ತೀಯ ಮಾಡ್ಕೊ ಹೋಗು. ಏಯ್ 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 ನಿಂತ್ಕೋ, ನಿಂತ್ಕೋ, ನಿಂತ್ಕೋ. ನಿಂತ್ಕೋ, ಏನಮ್ಮ ಇದು? ಅರೆ ನಿಂತ್ಕೋ ಅಂತ ಹೇಳ್ತಿದ್ದೀನಿ ಬಿಡಮ್ಮ ತಾನೇ. ನನ್ನ, ಪ್ಲೀಸ್ ಬಿಡಿ ನನ್ನ. ಎಲ್ಲಿಗೆ ಹೋಗ್ತಿದ್ಯಾ? ಐ, ಇಲ್ಲಿಂದ ಆದಷ್ಟು ಬೇಗ ಹೊರಟ್ಬಿಡ್ಬೇಕು. ನಿಲ್ಸು. ಅಕ್ಕ ಆ ಕಾರ್ನ ಫಾಲೋ ಮಾಡ್ಬೇಕು. ಬೇಗ. ರೀ ಎಲ್ಲಿದ್ದೀರಾ? ಇದೇನು? ಏಯ್ ನಿಂತ್ಕೊಳ್ಳೋ. ಸರ್ ಎಲ್ಲಿಗೆ ಓಡ್ ಹೋಗ್ತಿದ್ಯಾ? ಸರ್ ಬಿಡಿ ಸರ್. ಹೇಳು, ಯಾಕೆ ಹಿಂಗೆ ಮಾಡಿದೆ ಹೇಳು. ಹೇಳ್ತೀನಿ ಸರ್ ಪ್ಲೀಸ್ ಸರ್, ಹೇಳ್ತೀನಿ. ಯಾರು ನಿನ್ನ ಕೈನಲ್ಲಿ ಹೀಗೆ ಮಾಡಿಸಿದ್ದು? ಹೇಳು. ಹೇಳ್ತೀಯಾ ಇಲ್ಲ? ಹೇಳ್ತೀನಿ ಸರ್, ಪ್ಲೀಸ್ ಸರ್, ಹೊಡಿಬಿಡಿ ಸರ್, ಪ್ಲೀಸ್ ಸರ್. ಹೇಳು. ಮೊದಲೊಂದಿನ ಬುರ್ಕ ಹಾಕೊಂಡು ಒಬ್ಳು ಲೇಡಿ ಬಂದ್ಲು ಸರ್. ಯಾರ ಲೇಡಿ? ಗೊತ್ತಿಲ್ಲ ಸರ್, ನಿಜವಾಗ್ಲೂ ಗೊತ್ತಿಲ್ಲ ಸರ್ ನನಗೆ. ಅವ್ರು ಬಂದು ನಾನು ಹೇಳಿರೋ ಹಾಗೆ ಆನಂದ್ ವರ್ಮಾ ಅವ್ರಿಗೆ ಚೀಟ್ ಮಾಡಿ ಈ ಲ್ಯಾಂಡ್ನ ಬೇರೆಯವರು ಕೊಡೋಕ್ಕಾಗತ್ತಾ? ಇವತ್ತೇ ಆ ಜಾಗನ ನಮ್ಮ ಪ್ರಸಾದ್ ರಾವ್ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬಿಡಿ. ಇಷ್ಟೇ ಸರ್ ನಡೆದಿದ್ದು. ಮಲ್ಲಿಕಾರ್ಜುನ್ಗಾದ್ರೆ ನಮ್ಮ ಮೇಲೆ ಕೋಪ ಇದೆ. ಆ ಬುರ್ಖಾದಲ್ಲಿ ಬಂದವ್ರು ಯಾರಾಗಿರ್ಬೋದು? ಅವ್ರ ವಿಷಯ ಈಗ ಯಾಕೆ ಬಿಡಿ. ವಿಷಯ ಗೊತ್ತಾಯ್ತಲ್ಲ, ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಏಯ್ ಸರ್, ಈ ಮೋಸ ಮಾಡಿದ್ದು ಮಲ್ಲಿಕಾರ್ಜುನೇ ಆದ್ರೂ ಇದರಲ್ಲಿ ನಿನ್ನ ಪಾತ್ರ ಕೂಡ ಇದೆ. ಆದ್ರಿಂದ ನೀನು ಕೂಡ ಜೈಲಿಗೆ ಹೋಗ್ತೀಯಾ. ಸರ್ ಪ್ಲೀಸ್ ಸರ್, ನನ್ನ ಮಕ್ಕಳಿದ್ದಾರೆ ಸರ್, ನನ್ನ ಬಿಟ್ಬಿಡಿ ಪ್ಲೀಸ್ ಸರ್. ಹೆಂಡತಿ ಮಕ್ಕಳಿದ್ದಾರೆ ಸರ್. ಓಕೆ, ಬಿಟ್ಬಿಡ್ತೀನಿ. ಆದರೆ ನಾನು ಹೇಳ್ದ ಹಾಗೆ ನೀನು ಮಾಡಬೇಕು. ಹೇಳಿ ಸರ್, ಏನು ಮಾಡಬೇಕು? ಈಗ ನೀನು ಹೇಳಿದ್ದೆಲ್ಲ ಮತ್ತೆ ಹೇಳಬೇಕು. ನಾನು ಫೋನಲ್ಲಿ ರೆಕಾರ್ಡ್ ಮಾಡ್ತೀನಿ. ಓಕೆ ಸರಿ ಸರ್, ಹೇಳ್ತೀನಿ ಸರ್. ಹೇಳು. ನನಗೇನು ಗೊತ್ತಿಲ್ಲ. ಒಬ್ಬ ಲೇಡಿ ಬಂದು ನನಗೆ ಸ್ವಲ್ಪ ದುಡ್ಡು ಕೊಟ್ಟು ಹೀಗೆ ಮಾಡಕ್ಕೆ ಹೇಳಿದ್ಲು. ಇದಕ್ಕಿಂತ ಹೆಚ್ಚೇನೂ ಗೊತ್ತಿಲ್ಲ. ನನ್ನ ಕ್ಷಮಿಸಿ ಸರ್. ಇದೇ ಸರ್ ನಡೆದಿದ್ದು. ಇದರಲ್ಲಿ ನನ್ನ ತಪ್ಪೇನಿಲ್ಲ ಸರ್. ಇದೆಲ್ಲ ಮಲ್ಲಿಕಾರ್ಜುನ್ ಪ್ಲಾನ್ ಸರ್. ನೋಡಿದ್ಯಾ, ನಾವು ಹಾಗೆ ಮೋಸ ಹೋಗಿದ್ದಕ್ಕೆ ಕಾರಣ ಕರ್ತೃ ಕರ್ಮ ಕ್ರಿಯೆ ಎಲ್ಲ ನೀನೇ ಅಂತ ತುಂಬ ಡೀಟೇಲ್ ಆಗಿ ಹೇಳಿದಾನೆ ಅವನು. ಆ ಪ್ರಸಾದ್ ರಾವ್ ನಿನ್ ಬೇನಾಮಿ ಅಂತ ಕೂಡ ಹೇಳಿದಾನೆ. ನಿನ್ನ ಇನ್ಫ್ಲೂಯೆನ್ಸ್ನ ಉಪಯೋಗಿಸಿ ರಿಜಿಸ್ಟ್ರಾರ್ನ ಅಲ್ಲಿಗೆ ಕರೆಸಿದ್ದೆ ಅನ್ನೋ ವಿಷಯ ಕೂಡ ತುಂಬ ಕ್ಲಿಯರ್ ಆಗಿ ಹೇಳಿದಾನೆ. ಈ ವಿಡಿಯೋ ಸಾಕು ನಿನ್ನ ಮೇಲೆ ಕೇಸ್ ಬುಕ್ ಮಾಡಿ ನಿನ್ನ ಜೈಲಿಗೆ ಹಾಕ್ಸೋದಕ್ಕೆ. ಆದರೆ ನಮಗೆ ಬೇಕಾಗಿದ್ದು ಅದಲ್ಲ. ನಾವು ಅಂದ್ಕೊಂಡಿದ್ದ ಹಾಗೆ ಅಲ್ಲಿ ಆಶ್ರಮ ಕಟ್ಟೋದು. ಆದಷ್ಟು ಬೇಗ ಅಲ್ಲಿ ಭೂಮಿ ಪೂಜೆ ಮಾಡಿಸಿ ಆಶ್ರಮನ ಕಟ್ಟಿಸಿ ಗುರುಗಳಿಗೆ ಕೊಡಬೇಕು ಅನ್ನೋದು ನನ್ನಮ್ಮನ ಆಸೆ.
ಸೊ ಮರ್ಯಾದೆಯಿಂದ ಮಾಡಿರೋ ತಪ್ಪನ್ನ ಒಪ್ಕೊಂಡು ಈಗಲೇ ನಿನ್ನ ಬೇನಾಮಿ ಹೆಸರಲ್ಲಿರೋ ಆ ಲ್ಯಾಂಡನ್ನ ನನ್ನ ಅಣ್ಣ ಅರುಣ್ ಹೆಸರಿಗೆ ಚೇಂಜ್ ಮಾಡಿಸು.